ಶೇಂಗಾ ಹೋಳಿಗೆ ಯಾರಿಗೆ ಇಷ್ಟ ಇಲ್ಲ ಹೇಳಿ, ಎಲ್ರಿಗೂ ತುಂಬಾ ಇಷ್ಟ. ಯಾಕಂದರೆ ಅಷ್ಟೊಂದು ರುಚಿರುವಂತಹ ರೆಸಿಪಿ ಇದು. ಸೊ ಇವತ್ತು ನಾನು ನಿಮಗೆ ಈ ವಿಡಿಯೋದಲ್ಲಿ ನಮ್ಮ ಹಳ್ಳಿಯಲ್ಲಿ ಮಾಡುವಂತಹ ಶೇಂಗಾ ಹೋಳಿಗೆನ ಯಾವ ರೀತಿ ಮಾಡೋದು ಅಂತ ತೋರಿಸ್ತಿದ್ದೀನಿ. ತುಂಬಾ ರುಚಿಯಾಗಿ ಬರುತ್ತೆ, ಯಾರು ಬೇಕಾದರೂ ಪರ್ಫೆಕ್ಟಾಗಿ ಮಾಡ್ಕೋಬೋದು ಮತ್ತು ಪೂರಿ ಥರ ಉಬ್ಬುತ್ತೆ ಇದು ಶೇಂಗಾ ಹೋಳಿಗೆ. ಸೊ ತುಂಬ ಸಿಂಪಲಾಗಿ ಮಾಡ್ಕೋಬೋದು ಈ ಶೇಂಗಾ ಹೋಳಿಗೆ. ಬನ್ನಿ ಇವಾಗ ಯಾವ ರೀತಿ ಮಾಡೋದು ಅಂತ ನೋಡೋಣ. ನೋಡಿ, ಮೊದಲಿಗೆ ನಾನಿಲ್ಲಿ ಶೇಂಗಾ ಬೀಜ ಹುರ್ಕೊಂಡು ಸಿಪ್ಪೆ ಸುಲ್ಕೊಂಡು ಇಟ್ಕೊಂಡಿನಿ. ಪೂರ್ತಿ ಸಿಪ್ಪೆ ಸುಲ್ಕೋಬೇಕು ಮತ್ತು ಸರಿಯಾಗಿ ಮೀಡಿಯಮ್ ಗ್ಯಾಸ್ನಲ್ಲಿ ಹುರ್ಕೋಬೇಕಾಗುತ್ತೆ. ಒಂದು ಅರ್ಧ ಚಮಚ ಇಲೈಚಿ ಪೌಡರ್, 1 ಗ್ಲಾಸ್ ಆಗುವಷ್ಟು ಬಿಳಿ ಎಳ್ಳು ತೊಗೊಂಡಿದ್ದೀನಿ ಮತ್ತು ಒಂದು 3 ಗ್ಲಾಸ್ ಆಗುವಷ್ಟು ನಾನಿಲ್ಲಿ ಬೆಲ್ಲ ತೊಗೊಂಡಿದ್ದೀನಿ. ಮುದ್ದೆ ಬೆಲ್ಲನೇ ಈ ರೀತಿ ಪುಡಿ ಮಾಡಿ ಇಟ್ಕೊಂಡಿನಿ. ಇವಾಗ ನಾನು ಶೇಂಗಾ ಬೀಜ ಹುರ್ಕೊಂಡು ಸಿಪ್ಪೆ ಸುಲ್ಲಿಟ್ಕೊಂಡಿನಿ, ವಿಡಿಯೋ ದೊಡ್ಡದಾಗುತ್ತೆ ಅಂತೇಳಿ. ಈ ಎಳ್ಳು ಮಾತ್ರ ನಾನು ಹುರ್ಕೊಂಡಿಲ್ಲ, ಹೀಗಾಗಿ ಈ ಎಳ್ಳು ಕೂಡ ನಾನು ಒಂದು 2-3 ನಿಮಿಷ ಅಥವಾ ಸ್ವಲ್ಪನೇ ಹಸಿ ವಾಸನೆ ಹೋಗೋ ತನಕ ಹುರ್ಕೊಂಡು ತೊಗೊತಿದ್ದೀನಿ. ಓಕೆ, ಮೀಡಿಯಮ್ ಗ್ಯಾಸ್ನಲ್ಲಿ ಇವಾಗ ಒಂದು 2-3 ನಿಮಿಷ ಎಳ್ಳು ಹುರ್ಕೊಂಡಾಗಿದೆ. ಇವಾಗ ಸ್ವಲ್ಪ ಈ ಎಳ್ಳು ತಣ್ಣಗಾಗಬೇಕು, ಅಲ್ಲಿ ತನಕ ನಾನು ಈ ಶೇಂಗಾ ಬೀಜನ ಮಿಕ್ಸಿಯಲ್ಲಿ ಪೌಡ್ರ್ ಮಾಡ್ಕೊಂಡು ತೊಗೊತಿದ್ದೀನಿ. ಒಂದು 2 ಗ್ಲಾಸ್ ಅಳತೆ ಪ್ರಮಾಣದಲ್ಲಿ ತೊಗೊಳ್ಳಿ, ಕರೆಕ್ಟಾಗಿ ಬರುತ್ತೆ ಈ ಹೋಳಿಗೆ. ಒಂದು 2 ಗ್ಲಾಸ್, ಈ ಗ್ಲಾಸ್ಲಿ ಒಂದು 2 ಗ್ಲಾಸ್ ಆಗುವಷ್ಟು ಶೇಂಗಾ ಬೀಜ ತೊಗೊಂಡಿದ್ದು ನಾನು. ಮೊದಲಿಗೆ 1 ಗ್ಲಾಸ್ ಆಗುವಷ್ಟು ಶೇಂಗಾ ಬೀಜ ಮಿಕ್ಸಿಯಲ್ಲಿ ಸೇರಿಸ್ತಿದ್ದೀನಿ. ಮತ್ತು ಎಲ್ಲ ಶೇಂಗಾ ಬೀಜ ಒಮ್ಮೆನೇ ಮಿಕ್ಸಿಯಲ್ಲಿ ಹಾಕೋಬಾರ್ದು, ಇದೇ ರೀತಿ ಸ್ವಲ್ಪನೇ ಹಾಕ್ಕೊಂಡು ರುಬ್ಕೋಬೇಕಾಗುತ್ತೆ. ಮೊದಲಿಗೆ 1 ಗ್ಲಾಸ್ ಆಗುವಷ್ಟು ರುಬ್ಕೊಂಡಿದ್ದು ನಾನು. ನೋಡ್ತಿರ್ಬೋದು ಯಾವ ರೀತಿ ರುಬ್ಕೊಂಡಿದ್ದು ಅಂತೇಳಿ. ಜಾಸ್ತಿ ತರಿಯಾಗಿರಬಾರ್ದು ಮತ್ತು ಜಾಸ್ತಿ ಪುಡಿ ಕೂಡ ಮಾಡ್ಕೋಬಾರ್ದು, ಅಷ್ಟೇ ಮೀಡಿಯಮ್ ಆಗಿ ರುಬ್ಕೋಬೇಕಾಗುತ್ತೆ ನೀವಿಲ್ಲಿ. ಸೊ ಇನ್ನೊಂದು ಬ್ಯಾಚ್ ಕೂಡ ನಾನು ಅದೇ ರೀತಿಯಲ್ಲಿ ರುಬ್ಕೊಂಡು ತೊಗೊತಿದ್ದೀನಿ. ಅಂದರೆ ಸುಮಾರು ಒಂದು 2 ಗ್ಲಾಸ್ ಆಗುವಷ್ಟು ಶೇಂಗಾ ಬೀಜ ತೊಗೊಂಡಿದ್ದು ನಾನಿಲ್ಲಿ. ಓಕೆ, ನೋಡಿ ಇವಾಗ 2 ಗ್ಲಾಸ ಶೇಂಗಾ ಬೀಜ ನಾನು ಪೌಡ್ರ್ ಮಾಡ್ಕೊಂಡು ಆಗಿದೆ. ಇವಾಗ ನೀವು ನೋಡ್ತಿರ್ಬೋದು ನಾನು ಯಾವ ರೀತಿ ಪೌಡ್ರ್ ಮಾಡ್ಕೊಂಡಿನಿ ಅಂತೇಳಿ. ಮತ್ತು ಇವಾಗ ಇದರಲ್ಲಿ ಏನಾದರೂ ಈ ರೀತಿ ದಪ್ಪ ಇತ್ತಂದರೆ ಇಲ್ಲೇ ಹಾರಿಸ್ಕೊಂಡು ತೊಗೋಬೇಕು, ಯಾಕಂದರೆ ಹೋಳಿಗೆ ಮಾಡುವಾಗ ಹರಿಯುತ್ತೆ ಅದು. ಹೀಗಾಗಿ ಇವಾಗ ಅದೇ ರೀತಿ ಈ ಎಳ್ಳು ಕೂಡ ತಣ್ಣಗಾಗಿದೆ. ಇದು ಕೂಡ ಅಷ್ಟೇ ಮಿಕ್ಸಿಯಲ್ಲಿ ಹಾಕ್ಕೊಂಡು ಸ್ಮೂತಾಗಿ ಪೌಡ್ರ್ ಮಾಡ್ಕೋಬೇಕಾಗುತ್ತೆ. ಇದು ಸ್ಮೂತಾಗಿ ಮಾಡ್ಕೋಬೋದು ನೀವು ಪೌಡರ. ಶೇಂಗಾ ಬೀಜ ಮಾತ್ರ ಸ್ವಲ್ಪ ತರಿಯಾಗಿ ರುಬ್ಕೊಳ್ಬೇಕು. ಓಕೆ, ನೋಡಿ ಈ ಎಳ್ಳು ಕೂಡ ನಾನು ಪುಡಿ ಮಾಡ್ಕೊಂಡಿನಿ. ಇವಾಗ ಇದರಲ್ಲೇ ಸೇರಿಸ್ತಿದ್ದೀನಿ, ಕರೆಕ್ಟಾಗಿ ಬರುತ್ತೆ. ಇಷ್ಟು ಹದ ಆದರೆ ಒಂದು 2 ಗ್ಲಾಸ ಶೇಂಗಾ ಬೀಜ ತೊಗೊಂಡ್ರೆ 1 ಗ್ಲಾಸ್ ಆಗುವಷ್ಟು ಈ ಎಳ್ಳನ್ನ ಹಾಕ್ಕೊಳ್ಳಿ. ತುಂಬಾ ರುಚಿಯಾಗಿ ಬರುತ್ತೆ, ತುಂಬಾ ಸಾಫ್ಟಾಗಿ ಬರುತ್ತೆ. ಇವಾಗ ಎಲ್ಲ ಸೇರಿಸಿ ಮಿಕ್ಸ್ ಮಾಡ್ಕೊತಿದ್ದೀನಿ. ಇವಾಗ ಇಲೈಚಿ ಪೌಡ್ರ್ ಹಾಕ್ಕೊತಿದ್ದೀನಿ, ಒಂದು ಅರ್ಧ ಚಮಚ ಆಗುವಷ್ಟು. ಓಕೆ, ನೋಡಿ ಇಲೈಚಿ ಪೌಡ್ರ್, ಶೇಂಗಾ ಬೀಜ ಮತ್ತು ಈ ಎಳ್ಳಿನ ಪುಡಿ ಎಲ್ಲ ಸೇರಿಸಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಈ ರೀತಿ. ಇಲ್ಲಿ ಬೆಲ್ಲ ತೊಗೊಂಡಿದ್ದು ನಾನು ಸುಮಾರು ಒಂದು 3 ಗ್ಲಾಸ್ ಆಗುವಷ್ಟು ಬೆಲ್ಲ ತೊಗೊಂಡಿದ್ದೀನಿ. ಇವಾಗ ಈ ಬೆಲ್ಲನ ಕರಗಿಸಿ ಸೇರಿಸ್ಕೋಬೇಕಾಗುತ್ತೆ. ಹೀಗೆ ನಾನಿಲ್ಲಿ ಗ್ಯಾಸಿನ ಮೇಲೆ ಒಂದು ಕಡಾಯಿ ಇಟ್ಕೊತಿದ್ದೀನಿ. ಕಡಾಯಿನಲ್ಲಿ ಸುಮಾರು ಒಂದು 4 ಚಮಚ ಆಗುವಷ್ಟು ನೀರು ಹಾಕ್ಕೊಂಡಿನಿ. ಇವಾಗ ನೀರು ಹಾಕ್ಕೊಂಡು ಈ ಬೆಲ್ಲನ ಹಾಕೋಬೇಕಾಗುತ್ತೆ. ಇಲ್ಲೇನು 1 ಎಳೆ ಪಾಕ 2 ಎಳೆ ಪಾಕ ಬೇಕಾಗಿಲ್ಲ ನಮಗೆ, ಜಸ್ಟ್ ಬೆಲ್ಲ ಕರಗಬೇಕು. ಬೆಲ್ಲ ಕರಗಿದ ಮೇಲೆ ಮತ್ತೆ ಒಂದು 3 ನಿಮಿಷ ಆಗೋ ತನಕ ಇದನ್ನು ಮೀಡಿಯಮ್ ಗ್ಯಾಸ್ನಲ್ಲಿ ಕುದಿಸ್ಕೊಂಡು ತೊಗೋಬೇಕಾಗುತ್ತೆ ಅಷ್ಟೇ. ನೋಡಿ ಇವಾಗ ಬೆಲ್ಲ ಕರಗಿದೆ, ಕರಗಿದ ಮೇಲೆ ನೀರು ಕುದಿ ಬಂದಿದೆ ಅಲ್ವಾ. ಇವಾಗ ಮತ್ತೆ ಟೈಮ್ ಹಚ್ಚಿದ್ದಕ್ಕೆ ನಾನು ಒಂದು 3 ನಿಮಿಷ ಹಾಗೆಯೇ ಮೀಡಿಯಮ್ ಗ್ಯಾಸ್ನಲ್ಲಿ ಕುದಿಸ್ಕೊಂಡು ತೊಗೊತಿದ್ದೀನಿ. ಓಕೆ, ನೋಡಿ ಟೈಮ್ ಹಚ್ಚಿ ನಾನು 3 ನಿಮಿಷ ಆಗೋ ತನಕ ಇದನ್ನು ಕುದಿಸ್ಕೊಂಡು ತೊಗೊಂಡಿದ್ದೀನಿ ಮೀಡಿಯಮ್ ಗ್ಯಾಸ್ನಲ್ಲಿ. 1 ಎಳೆ ಪಾಕ 2 ಎಳೆ ಪಾಕ ಮಾಡಬೇಕಂತೇನಿಲ್ಲ. ಬೆಲ್ಲ ಕರಗಿದ ಮೇಲೆ ಒಂದು 3 ನಿಮಿಷ ಆಗೋ ತನಕ ಮತ್ತೆ ಕುದಿಸ್ಕೊಂಡ್ರೆ ಸಾಕಾಗುತ್ತೆ. ಇವಾಗ ಇದನ್ನು ನಾನು ಈ ರೀತಿ ಸೋಸ್ಕೊಂಡು ತೊಗೊತಿದ್ದೀನಿ. ಏನಾದರೂ ಕಚರ ಇತ್ತಂದರೆ ಅದ್ರ ಮೇಲೆ ಕುಂಡಿರುತ್ತೆ. ಓಕೆ, ಇವಾಗ ಇದು ಬಿಸಿ ಇರುವಾಗಲೇ ಇದರಲ್ಲಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಈ ರೀತಿ ಚಮಚಲಿಂದ ಮಿಕ್ಸ್ ಮಾಡ್ಕೊಳ್ಳಿ. ಮತ್ತು ಈ ಎಲ್ಲ ಪಾಕ ಒಮ್ಮೆನೇ ಸೇರಿಸಿ ಇದ್ರಾಗ ಹಾಕಬಾರ್ದು, ಸ್ವಲ್ಪನೇ ಹಾಕ್ಕೊತ ಮಿಕ್ಸ್ ಮಾಡ್ಕೊತ ನೋಡ್ಕೊತ ಇರಬೇಕಾಗುತ್ತೆ. ಒಂದು ಸಲ ಇಲ್ಲಿ ಪಾಕ ಹೆಚ್ಚಾಗುತ್ತೆ ಕಮ್ಮಾಗುತ್ತೆ, ಹೀಗಾಗಿ ನೋಡ್ಕೊಂಡು ನೀವು ಇಲ್ಲಿ ಈ ಪಾಕನ ಹಾಕ್ಕೋಬೇಕಾಗುತ್ತೆ. ಮತ್ತು ಎಲ್ಲ ಸೇರಿಸಿ ಒಮ್ಮೆನೇ ಹಾಕೋಕ್ಕೆ ಹೋಗಬಾರ್ದು. ನೋಡಿ ನಾನು ಮೊದಲಿಗೆ ಒಂದು ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಿದ್ದೀನಿ, ಮತ್ತು ನೋಡ್ಕೊಂಡು ಇಲ್ಲಿ ಪಾಕನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಿದ್ದೀನಿ. ಮತ್ತು ಬಿಸಿ ಇರುವಾಗಲೇ ಇದರಲ್ಲಿ ಹಾಕ್ಕೊಳ್ಳಿ, ಕರೆಕ್ಟಾಗಿ ಬರುತ್ತೆ ಹದ ಇದು. ಓಕೆ, ನೋಡಿ ಟೋಟಲಿ ನಾನು ಇಲ್ಲಿ ಎಲ್ಲನೂ ಸೇರಿಸ್ಕೊಂಡು ಹಾಕ್ಕೊಂಡಾಗಿದೆ. ಇವಾಗ ಕರೆಕ್ಟಾಗಿ ಬಂದಿದೆ. ಈ ರೀತಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಇದು ಈ ರೀತಿ ಅನ್ನಿಸ್ತಿದೆ, ಬಟ್ ಇದಕ್ಕೆ ಒಂದು 4 ಗಂಟೆ ರೆಸ್ಟ್ ಮಾಡೋಕ್ಕೆ ಬಿಟ್ಟರೆ ಇದು ಪೂರ್ತಿಯಾಗಿ ಪಾಕ ಅಟ್ಟಿಸ್ಕೊಂಡು ಗಟ್ಟಿಯಾಗಿ ಬರುತ್ತೆ ನಮಗೆ ಈ ಹೂರಣ. ಇವಾಗ ಇದಕ್ಕೆ ಒಂದು 4 ಗಂಟೆ ಆಗೋ ತನಕ ರೆಸ್ಟ್ ಮಾಡೋಕ್ಕೆ ಬಿಡ್ತಿದ್ದೀನಿ. 4 ಗಂಟೆ ಆದಮೇಲೆ ನಿಮಗೆ ತೋರಿಸ್ತೀನಿ. ಪಾಕ ಮಾಡುವಾಗ ಜಾಸ್ತಿ ನೀರು ಸೇರಿಸ್ಬಾರ್ದು, ಇದು ಮಾತ್ರ ನೆನ್ಪಿಟ್ಕೊಳ್ಳಿ. ಜಸ್ಟ್ ಒಂದು 4 ಟೇಬಲ್ ಸ್ಪೂನ್ ನೀರು ಹಾಕ್ಕೊಂಡ್ರೆ ಸಾಕಾಗುತ್ತೆ. ಇವಾಗ ನೋಡಿ ಒಂದು 4-5 ಗಂಟೆ ಆಗಿದೆ, ಪೂರ್ತಿಯಾಗಿದ್ದು ಗಟ್ಟಿಯಾಗಿದೆ. ಇಲ್ಲಿ ನಾನು ಕಪ್ನಲ್ಲಿ ತುಪ್ಪ ತೊಗೊಂಡಿದ್ದೀನಿ. ತುಪ್ಪದಲ್ಲಿ ಕೈಗೆ ಒಂದು ಸ್ವಲ್ಪ ತುಪ್ಪ ಹಚ್ಕೊಂಡು ಇವಾಗ ಉಂಡೆಗಳನ್ನಾಗಿ ಮಾಡ್ಕೊತಿದ್ದೀನಿ. ಮೊದಲಿಗೆ ನಮಗೆ ಎಷ್ಟು ತಿಳಿ ಅನಿಸ್ತಿತ್ತಲ್ವ, ಈಗ ನೋಡಿ ಎಷ್ಟು ಗಟ್ಟಿಯಾಗಿದೆ, ಇದು ಕರೆಕ್ಟಾಗಿ ಬಂದಿದೆ ಇದು. ಸೊ ಇವಾಗ ಇದನ್ನು ನಾನು ಉಂಡೆಗಳನ್ನಾಗಿ ಸೈಡಿಗೆ ಎತ್ತಿಟ್ಕೊತಿದ್ದೀನಿ. ಓಕೆ, ನೋಡಿ ಎಲ್ಲನೂ ಉಂಡೆಗಳನ್ನು ನಾನು ಒಮ್ಮೆನೇ ಇಲ್ಲಿ ರೆಡಿ ಮಾಡಿ ಇಟ್ಕೊಂಡಿನಿ. ಇವಾಗ ಇಲ್ಲಿ ಹಿಟ್ಟು ನಾದ್ಕೋಬೇಕು, ಗೋಧಿ ಹಿಟ್ಟು. ಹೀಗಾಗಿ ಒಂದು 4 ಕಪ್ ಆಗುವಷ್ಟು ಗೋಧಿ ಹಿಟ್ಟು ಹಾಕ್ಕೊತಿದ್ದೀನಿ. ಹುರುಣು ಜಾಸ್ತಿ ಇದೆ ಅಲ್ವಾ, ಹೀಗಾಗಿ ಒಂದು 4 ಗ್ಲಾಸ್ ಆಗುವಷ್ಟು ನಾನಿಲ್ಲಿ ಗೋಧಿ ಹಿಟ್ಟು ಹಾಕ್ಕೊಂಡಿನಿ. ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು,
ಇವಾಗ ಇದಕ್ಕೆ ಸ್ವಲ್ಪನೇ ನೀರು ಹಾಕ್ಕೊಂಡು ಹಿಟ್ಟನ್ನು ನಾದ್ಕೋಬೇಕಾಗುತ್ತೆ. ಯಾವ ರೀತಿ ಹಿಟ್ಟು ನಾದ್ಕೋಬೇಕಂದ್ರೆ ನಾರ್ಮಲಾಗಿ ನಾವು ಚಪಾತಿ ಮಾಡ್ತೀವಲ್ಲ ಅದೇ ರೀತಿ ಹಿಟ್ಟನ್ನ ನಾದ್ಕೋಬೇಕಾಗುತ್ತೆ. ಓಕೆ ನೋಡಿ, ಸ್ವಲ್ಪನೇ ನೀರು ಹಾಕ್ಕೊಂಡು ನಾನು ಚಪಾತಿ ಹಿಟ್ಟು ಯಾವ ರೀತಿ ನಾದ್ಕೊತೀವಲ್ಲ ಅದೇ ರೀತಿ ನಾದ್ಕೊಂಡು ನಾನಿವಾಗ ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡು ಸಾಫ್ಟಾಗಿ ಮಾಡ್ಕೊತಿದ್ದೀನಿ. ಇಲ್ಲಿ ಸೋಸ್ಕೊಂಡು ಹಿಟ್ಟನ್ನ ನಾದ್ಕೊಳ್ಳಿ, ಸರಿಯಾಗಿ ಬರುತ್ತೆ ಹೋಳಿಗೆ. ಇವಾಗ ನಾದ್ಕೊಂಡಾಗಿದೆ. ಇವಾಗ ಇದಕ್ಕೆ ಒಂದು 10 ನಿಮಿಷ ರೆಸ್ಟ್ ಮಾಡ್ಕ ಬಿಟ್ಟಾಗಿದೆ. ಇವಾಗ 10 ನಿಮಿಷ ಆದಮೇಲೆ ಇದಕ್ಕೆ ಮತ್ತೆ ಸ್ವಲ್ಪನೇ ಸಾಫ್ಟಾಗಿ ಮಾಡ್ಕೊತಿದ್ದೀನಿ. ನೀವು ಸರಿಯಾಗಿ ಹಿಟ್ಟು ನಾದ್ಕೊಂಡ್ರೆ ಒಂದು 10 ನಿಮಿಷದಲ್ಲಿ ನೀವು ಹೋಳಿಗೆನ ಮಾಡ್ಕೋಬೋದು. ಇವಾಗ ನೋಡಿ, ನಾನು ಹೋಳಿಗೆ ಮಾಡೋದಕ್ಕೆ ಹಿಟ್ಟು ತೊಗೊಂಡಿದ್ದೀನಿ. ಒಂದು ಚಪಾತಿಯಲ್ಲಿ 1-2 ಹೋಳಿಗೆ ಮಾಡ್ಕೋಬೋದು, ಅಷ್ಟು ಹಿಟ್ಟು ಹಿಡ್ಕೋಬೇಕಾಗುತ್ತೆ ನೀವಿಲ್ಲಿ. ಇವಾಗ ನಾನಿಲ್ಲಿ ಗೋಧಿ ಹಿಟ್ಟೆ ತೊಗೊಂಡಿದ್ದೀನಿ. ಇವಾಗ ಮೊದಲಿಗೆ ಇದನ್ನು ಈ ರೀತಿ ಕೈಲಿಂದ ರೌಂಡಾಗಿ ಮಾಡ್ಕೊತಿದ್ದೀನಿ. ಏನು ಕಷ್ಟನೇ ಇಲ್ಲ. ಈ ಸಣ್ಣ ಸಣ್ಣ ಟಿಪ್ಸ್ನ ನೀವು ಫಾಲೋ ಮಾಡಿ ನೋಡಿ, ಕರೆಕ್ಟಾಗಿ ಬರುತ್ತೆ ಹೋಳಿಗೆ. ಸೊ ನೋಡಿ, ಇವಾಗ ನಿಮ್ಗೆ ಇಲ್ಲಿ ಹೂರಣ ಎಷ್ಟು ಬೇಕು ಅಷ್ಟು ನೀವು ಇಲ್ಲಿ ಹಾಕೋಬೋದು. ಜಾಸ್ತಿ ಇಷ್ಟ ಆಯ್ತಂದ್ರೆ ಜಾಸ್ತಿ ಕೂಡ ಹಾಕೋಬೋದು, ಅಥವಾ ನಿಮಗೆ ಕಮ್ಮಿ ಇಷ್ಟ ಆಯ್ತಂದ್ರೆ ಕಮ್ಮಿ ಕೂಡ ಮಾಡ್ಕೋಬೋದು. ನೋಡಿ, ಈ ರೀತಿ ಪ್ಯಾಕ್ ಮಾಡಬೇಕಾಗುತ್ತೆ. ನಾರ್ಮಲಾಗಿ ನಾವು ಹೂರಣ ಹೋಳಿಗೆ ಮಾಡ್ತೇವಲ್ಲ ಅದೇ ರೀತಿ ಇದು ಕೂಡ ಪ್ಯಾಕ್ ಮಾಡಬೇಕಾಗುತ್ತೆ. ಮತ್ತು ಹೂರಣ ಹೋಳಿಗೆ ಮಾಡೋದಕ್ಕೆ ತುಂಬಾ ಕಷ್ಟ ಆಗುತ್ತೆ ಕೆಲವೊಬ್ಬರಿಗೆ. ಬಟ್ ಈ ರೀತಿ ಹೋಳಿಗೆ ಮಾಡಿ ನೋಡಿ ನೀವು, ಶೇಂಗಾದ ಹೋಳಿಗೆ ಅದಕ್ಕಿಂತ ರುಚಿಯಾಗಿ ಬರುತ್ತೆ ಈ ಹೋಳಿಗೆ, ಮತ್ತು ತುಂಬಾ ಸುಲಭವಾಗಿ ಮಾಡ್ಕೋಬೋದು. ಸೊ ಮೊದಲಿಗೆ ನೋಡಿ, ಕೈಲಿಂದ ಈ ರೀತಿ ಒಂದು ಸ್ವಲ್ಪನೇ ಪ್ರೆಸ್ ಮಾಡಿ ಅದು ಎಲ್ಲ ಕಡೆಗೆ ಹೋಗುತ್ತೆ ಹೂರಣು. ಇವಾಗ ಏನಿಲ್ಲ, ಇದನ್ನು ನಾರ್ಮಲಾಗಿ ಚಪಾತಿ ಯಾವ ರೀತಿ ಲಟ್ಟಿಸ್ಕೊತೀವಲ್ಲ ಅದೇ ರೀತಿ ಲಟ್ಟಿಸ್ಕೊಂಡು ತೊಗೋಬೇಕಷ್ಟೇ. ಸೊ ನೋಡಿ, ಎಷ್ಟು ಸರಳವಾಗಿ ಮಾಡ್ಕೋಬೋದಲ್ವ. ಮತ್ತು ಈ ಹೋಳಿಗೆ ನೀವು ಸುಮಾರು 1 ತಿಂಗಳು ಇಟ್ಟರು ಭೀ ಖರಾಬಾಗೋದಿಲ್ಲ. 1 ತಿಂಗಳ ತನಕ ನೀವು ಇದನ್ನು ಒಮ್ಮೆನೇ ತಯಾರು ಮಾಡಿ ಇಟ್ಕೊಂಡು ಇದನ್ನು ನೀವು ತಿನ್ಬೋದು. ಇಲ್ಲಿ ಹಂಚು ಕೂಡ ಬಿಸಿಯಾಗಿದೆ. ಮೊದಲಿಗೆ ಒಂದು ಸ್ವಲ್ಪನೇ ನಾನಿಲ್ಲಿ ತುಪ್ಪ ಹಚ್ತಿದ್ದೀನಿ. ತುಪ್ಪ ಹಚ್ಚಿ ಈ ಹೋಳಿಗೆನ ಹಾಕ್ಕೊತಿದ್ದೀನಿ. ನೀವು ಇಲ್ಲಿ ಎಣ್ಣೆ ಕೂಡ ಬಳಸ್ಕೋಬೋದು. ಇವಾಗ ಮೀಡಿಯಮ್ ಗ್ಯಾಸ್ನಲ್ಲಿ ನಿಮಗೆ ಕ್ರಿಸ್ಪಿ ಬೇಕಂದರೆ ಕ್ರಿಸ್ಪಿ ಮಾಡ್ಕೊಳ್ಳಿ, ಅಥವಾ ನಿಮಗೆ ಸಾಫ್ಟಾಗಿ ಬೇಕಂದರೆ ಸಾಫ್ಟಾಗಿ ಕೂಡ ನೀವು ಇಲ್ಲಿ ಬೇಯಿಸ್ಕೋಬೋದು. ನಾನಿಲ್ಲಿ ಮೀಡಿಯಮ್ ಗ್ಯಾಸ್ನಲ್ಲಿ ತುಪ್ಪ ಹಚ್ಚಿ 2 ಕಡೆಗೆ ಬೇಯಿಸ್ಕೊಂಡು ತೊಗೊತಿದ್ದೀನಿ. ನೀವು ಬೇಕಿದ್ರೆ ಇದನ್ನು ನೀವು ಎಣ್ಣೆ ಹಚ್ಕೊಂಡು ಕೂಡ ಬೇಯಿಸ್ಕೋಬೋದು. ಮತ್ತು ಈ ಹೂರಣ ನೀವು ಸುಮಾರು 1 ವಾರ ಆಗೋ ತನಕ ಸ್ಟೋರ್ ಮಾಡಿ ಇಟ್ಕೋಬೋದು. ಫ್ರೀಜ್ನಲ್ಲಿ ಏನೂ ಆಗೋದಿಲ್ಲ, ಹೊರಗಡೆ ಇಟ್ಟರೆ ನಡೆಯುತ್ತೆ. ಫ್ರೀಜ್ನಲ್ಲಿ ಇಟ್ಟರೆ ಗಟ್ಟಿಯಾಗುತ್ತೆ. ಮಾಡುವಾಗ ಮತ್ತೆ ಒಂದು ಸ್ವಲ್ಪನೇ ನೀರು ಹಾಕ್ಕೊಂಡು ಅದನ್ನು ಮತ್ತೆ ಈ ಹದಕ್ಕೆ ಮಾಡ್ಕೊಂಡು ಹೋಳಿಗೆನೇ ಮಾಡ್ಕೋಬೋದು. ಓಕೆ ನೋಡಿ, ಇವಾಗ ನಮ್ಮ ಫಸ್ಟ್ ಹೋಳಿಗೆ ತಯಾರಾಗಿದೆ. ನೋಡಿ ಎಷ್ಟು ಸರಿಯಾಗಿ ಬಂದಿದೆ. ಪೂರಿ ಯಾವ ರೀತಿ ಉಬ್ಬುತ್ತೆ ನೋಡಿ, ಅದೇ ರೀತಿ ಉಬ್ಬಿ ಬರುತ್ತೆ ಈ ಹೋಳಿಗೆ. ನೀವು ಇದು ಸೆಕೆಂಡ್ ಹೋಳಿಗೆ ಇದೆ. ಸೊ ನೋಡಿ, ಸೆಕೆಂಡ್ ಹೋಳಿಗೆ ಕೂಡ ನೋಡಿ ಯಾವ ರೀತಿಯಾಗಿ ಬಂದಿದೆ ಅಂತೇಳಿ. ಎಷ್ಟು ಸರಿಯಾಗಿ ಬಂದಿದೆ ಅಲ್ವಾ, ಒಂಚೂರು ಕೂಡ ಎಲ್ಲಿ ಹರಿದಿಲ್ಲ. ಇದು ಅಷ್ಟು ಸರಿಯಾಗಿ ಬಂದಿದೆ ಈ ಹೋಳಿಗೆ. ಜಾಸ್ತಿ ಪುಡಿ ಶೇಂಗಾ ಬೀಜ ಪುಡಿ ಮಾಡುವಾಗ ಜಾಸ್ತಿ ತರಿತರಿಯಾಗಿ ಇರಬಾರ್ದು. ಜಾಸ್ತಿ ತರಿತರಿಯಾಗಿದ್ದರೆ ಇಲ್ಲಿ ಬೇಯಿಸುವಾಗ ಅಥವಾ ನಾವು ಲಟ್ಟಿಸುವಾಗ ಅದು ಸ್ಟೆಪ್ಪಿಂಗ ಹೊರಗಡೆ ಬರುತ್ತೆ. ಈಗ ಈ ಸ್ವಲ್ಪ ಹೌದಲ್ಲ ಅನ್ನಂಗೆ ತರಿತರಿಯಾಗಿ ಇಟ್ಕೊಂಡು ಸ್ಮೂತಾಗಿ ರುಬ್ಕೋಬೋದು ನೀವಿಲ್ಲಿ. ಮತ್ತು ಇದರಲ್ಲಿ ಎಳ್ಳು ಹಾಕಿರ್ತೀವಲ್ಲ, ಹೀಗಾಗಿ ಈ ಥಂಡಿ ದಿನಗಳಲ್ಲಿ ಎಳ್ಳಿನ ಸೇವನೆ ತುಂಬಾ ಮುಖ್ಯ. ಹೀಗಾಗಿ ನೀವು ಎಳ್ಳ ಮಿಸ್ ಮಾಡದೆ ಹಾಕ್ಕೊಳ್ಳಿ. ನಿಮಗೆ ಕ್ರಿಸ್ಪಿ ಬೇಕಿದ್ರೆ ಕ್ರಿಸ್ಪಿ ಮಾಡ್ಕೊಳ್ಳಿ, ಮತ್ತು ಸಾಫ್ಟ್ ಬೇಕಿದ್ರೆ ಸಾಫ್ಟಾಗಿ ಬೇಯಿಸ್ಕೋಬೋದು. ಸೊ ನೋಡಿ, ನಮ್ಮ ಹೋಳಿಗೆ ತಯಾರಾಗಿದೆ. ಶೇಂಗಾ ಹೋಳಿಗೆ 1 kg ಪ್ರಮಾಣದಲ್ಲಿ ತಯಾರಾಗಿದೆ. ಸುಮಾರು ನಾನಿವಾಗ ಒಂದು 20 ಹೋಳಿಗೆ ಮಾಡ್ಕೊಂಡಿನಿ. ಇನ್ನಷ್ಟು ಹೂರಣ ಉಳ್ಕೊಂಡಿದೆ. ಮತ್ತು ನಾನು ಒಂದು 3-4 ದಿನ ಆದಮೇಲೆ ಮತ್ತೆ ಆ ಹೂರಣ ಹೋಳಿಗೆನ ಮಾಡ್ತೀನಿ. ಇವಾಗ ಮೊದಲಿಗೆ ಇದೆಷ್ಟು ಖಾಲಿ ಆಗಬೇಕಲ್ವ, ಹೀಗಾಗಿ ಅರ್ಧ ಮಾತ್ರ ನಾನಿಲ್ಲಿ ಹೋಳಿಗೆ ಮಾಡ್ಕೊಂಡಿನಿ ಇವಾಗ. ಸೊ ನೋಡಿ, ನಿಮಗೆ ಒಂದು ಕಟ್ ಮಾಡಿ ತೋರಿಸ್ತಿದ್ದೀನಿ. ಎಷ್ಟು ಸರಿಯಾಗಿ ಬಂದಿದೆ ಅಲ್ವಾ. ಸೊ ಈ ಹೋಳಿಗೆ ಕೂಡ ಅಷ್ಟೇ 1 ತಿಂಗಳು ಇಟ್ಟರೆ ಭೀ ಏನೂ ಆಗೋದಿಲ್ಲ, ಅಷ್ಟೇ ರುಚಿಯಾಗಿರುತ್ತೆ. ಓಕೆ, ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ನೀವು ಕೂಡ ಒಂದು ಸ್ವಲ್ಪ ಖಂಡಿತ ಟ್ರೈ ಮಾಡಿ ನೋಡಿ.